ನಮಸ್ಕಾರ ಗುರುವೆ. ಪ್ರತಿ ವಾರ OTT ರೆಕಮೆಂಡೇಶನ್ಸ್ ನ ಮಾಡೋದು ನಮ್ಮ ಟಾರ್ಗೆಟ್. ಬಟ್ ರೀಸೆಂಟ್ ವೀಕ್ಸ್ ನಲ್ಲಿ ಸಿನಿಮಾಗಳ ರಿಲೀಸಸ್ ಹೆಚ್ಚಿತ್ತು ಅಂಡ್ OTT ಯಲ್ಲೂ ಅಷ್ಟಾಗಿ ದೊಡ್ಡ ಕಂಟೆಂಟ್ ಏನು ಬಂದಿರಲಿಲ್ಲ. ಸ್ವಲ್ಪ ಗ್ಯಾಪ್ ಆಗಿದೆ. ಬಟ್ ಎನಿವೇಸ್, ಈ ವಾರ ಯಾವ್ದೆಲ್ಲ ಕಂಟೆಂಟ್ಗಳು OTT ಯಲ್ಲಿ ನಿಮ್ಮ ಸಮಯವನ್ನ ಡಿಸರ್ವ್ ಮಾಡ್ತವೆ ಅಂಡ್ ಯಾವ್ದನ್ನೆಲ್ಲ ಮಿಸ್ಸೇ ಮಾಡಬಾರ್ದು ಎಲ್ಲವನ್ನ ಈ OTT ರೆಕಮೆಂಡೇಶನ್ಸ್ ವಿಡಿಯೋ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ OTT ರೆಕಮೆಂಡೇಶನ್ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂತಂದ್ರೆ ವಿಡಿಯೋಗೆ ಒಂದು ಹೈಪ್ ಕೊಡಿ, ಆಗ ಇದು ಇನ್ನಷ್ಟು ಜನಕ್ಕೆ ತಲುಪುತ್ತೆ. ದುರಂಧರ್ ದ ರಿವೆಂಜ್, ಇದ್ರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಗುರುವೆ. ಮೇಕಿಂಗ್ ನಲ್ಲೇ ಆಗ್ಲಿ, ಪರ್ಫಾರ್ಮೆನ್ಸ್ ನಲ್ಲೇ ಆಗ್ಲಿ, ಬಾಕ್ಸ್ ಆಫೀಸ್ ನ ಲೂಟಿ ಮಾಡೋದ್ರಲ್ಲೇ ಆಗ್ಲಿ, ಎಲ್ಲಾದ್ರಲ್ಲೂ ಒಂದು ಬೆಂಚ್ ಮಾರ್ಕ್ ಅನ್ನ ಕ್ರಿಯೇಟ್ ಮಾಡಿ ಬೇರೆ ಫಿಲ್ಮ್ ಮೇಕರ್ಸ್ಗೆ ಒಂದು ಭಯಾನ ಹುಟ್ಟಾಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾ ಸ್ಪೈ ಸಿನಿಮಾಗಳು ಹೇಗಿರ್ಬೇಕು ಅನ್ನುವಂತಹ ಡೆಫಿನಿಷನ್ ಅನ್ನೇ ಚೇಂಜ್ ಮಾಡ್ಬಿಟ್ಟಿದೆ. ಬಿಕಿನಿ ಸೀನ್ಸು, ಅನ್ರಿಯಲಿಸ್ಟಿಕ್ ಆಕ್ಷನ್ ಸೀನ್ಸ್ ಗಳು, ISI ಜೊತೆಗೆ ಒಡನಾಟ, ಈ ತರದ ಕ್ರಿಂಜ್ ಥೀಮ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಂತಹ ಕೆಲವು ಯೂನಿವರ್ಸ್ ಗಳಿಗೆ ಕೂಡ ಇದು ದೊಡ್ಡ ಪೆಟ್ಟು ಕೊಟ್ಟಿದೆ. ದುರಂಧರ್ ದ ರಿವೆಂಜ್ ಸಿನಿಮಾದಲ್ಲಿ ರೆಹಮಾನ್ ಡಕಾಯಿತ್ ಸತ್ ಮೇಲೆ ಏನಾಯ್ತು, ಹಂಸಾ ಹೇಗೆ ಯಾರು ಊಹೆ ಮಾಡಿಲ್ದಿರೋ ಎತ್ತರಕ್ಕೆ ಬೆಳೆದು ಎಷ್ಟೋ ಉಗ್ರವಾದಿಗಳನ್ನ ಮಟ್ಟ ಹಾಕ್ದ, ಹಂಸಾ ಮುಖವಾಡದಲ್ಲಿರುವಂತಹ ಜಸ್ಕಿರತ್ ಸಿಂಗ್ ನ ಕತೆ ಏನು ಅನ್ನೋದನ್ನ ನೀವು ಈ ಸಿನಿಮಾದಲ್ಲಿ ನೋಡಬಹುದು. ಬರೋಬ್ಬರಿ 4 ಗಂಟೆ ರನ್ ಟೈಮ್ ಇದ್ರೂ ಸಹ ಇನ್ನೊಂಚೂರು ಇರ್ಬೋದಿತ್ತು ಅಂತ ನಾವ್ ಎಷ್ಟು ಸಲ ತಾನೇ ಹೇಳ್ತೀವಿ. ಅಂತಹ ಅವಶ್ಯಕತೆಗಳೇ ಎಷ್ಟು ರೇರ್ ಆಗಿ ಬರೋದಲ್ವಾ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಮಸ್ಟ್ ವಾಚ್. 8.4 IMDb ರೇಟಿಂಗ್ಸ್ ನೊಂದಿಗೆ ಕನ್ನಡದ ಭಾಷೆಯಲ್ಲಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಅವೈಲಬಲ್ ಇದೆ. KD ದ ಡೆವಿಲ್, ಇದು ಪ್ರೇಮ್ ಅವರು ಡೈರೆಕ್ಟ್ ಮಾಡಿ ಧ್ರುವ ಸರ್ಜಾ, ರೀಶ್ಮಾ ನಾನಯ್ಯ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವ್ರ ಜೊತೆಗೆ ರಮೇಶ್ ಅರವಿಂದ್, ರವಿಚಂದ್ರನ್, ರವಿಶಂಕರ್, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ಸಪೋರ್ಟಿಂಗ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ 1970-80ರ ಕಾಲದ ಬೆಂಗಳೂರಿನ ಅಂಡರ್ ವರ್ಲ್ಡ್ ಕಥೆಯನ್ನ ಹೊಂದಿದೆ. ಸಿನಿಮಾ ಶುರುವಾಗೋದು ಜೈಲಿಂದ. ಒಬ್ಬ ವ್ಯಕ್ತಿ ಜೈಲಿಂದ ಹೊರಗೆ ಬರ್ತಾ ಇದ್ದಾನೆ ಅಂದ್ರೆ ಇಡೀ ಅಂಡರ್ ವರ್ಲ್ಡ್ ಯಾಕೆ ನಡಗುತ್ತೆ. ಸಾಮಾನ್ಯ ಹುಡುಗನಾದಂತಹ ಕಾಳಿದಾಸ ಆಗ KD ಡೆವಿಲ್ ಆಗಿ ಬದಲಾಗಿದ್ದು ಯಾಕೆ ಅನ್ನೋದು ಸಿನಿಮಾದ ಪ್ಲಾಟ್. ಇಲ್ಲಿನ ಕ್ಯಾರೆಕ್ಟರ್ಸ್ ಅನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಷ್ಟೊಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರುವಾಗ ಎಲ್ಲರಿಗೂ ಪ್ರಾಮುಖ್ಯತೆ ಕೊಟ್ಟು ಅದನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್. ಬಟ್ ಇಲ್ಲಿ ಅದನ್ನ ನಿಭಾಯಿಸಿದ್ದಾರೆ. ಎಸ್ಪೆಷಲಿ ರಮೇಶ್ ಅರವಿಂದ್ ಅವರ ಪಾತ್ರ ವಿಭಿನ್ನವಾಗಿತ್ತು. ಬಾಕಿ ವಿಷಯಗಳಲ್ಲಿ ಸಿನಿಮಾ ನನ್ಗಷ್ಟಾಗಿ ವರ್ಕ್ ಆಗಿಲ್ಲ. ರೀಶ್ಮಾ ಅವರ ಪರ್ಫಾರ್ಮೆನ್ಸ್ ಲೌಡ್ ಅಂತ ಅನಿಸ್ತು. ಶಿಲ್ಪಾ ಶೆಟ್ಟಿ ಅವರ ರೋಲು ಪೂರ್ಲಿ ರಿಟರ್ನ್ ಅಂಡ್ ಸಿನಿಮಾದಲ್ಲಿ ಸಾಧಾರಣವಾದ ಎಮೋಷನ್ ಅನ್ನ ಕೂಡ ಕೂಗಾಡ್ಕೊಂಡು ಓವರ್ ಡ್ರಾಮ್ಯಾಟಿಕ್ ಆಗಿ ಪ್ರೆಸೆಂಟ್ ಮಾಡಲಾಗಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಆವರೇಜ್ ವಾಚ್. 7 IMDb ರೇಟಿಂಗ್ಸ್ ನೊಂದಿಗೆ ZEE5 ನಲ್ಲಿ ಅವೈಲಬಲ್ ಇದೆ. ಗುಲ್ಲಕ್ ಸೀಸನ್ 5 TVF, ಈ ಹೆಸರು ಒಂದು ಕಂಟೆಂಟ್ ನೊಂದಿಗೆ ಅಸೋಸಿಯೇಟ್ ಆಗಿದೆ ಅಂತಂದ್ರೆ ಕ್ವಾಲಿಟಿ ಮಾತ್ರ ಗ್ಯಾರಂಟಿ ಇರುತ್ತೆ ಅಂತ ಅನ್ಸ್ಬಿಡುತ್ತೆ. ಅಂಡ್ ಗುಲ್ಲಕ್ ಈವರೆಗಿನ TVF ಅವರ ವರ್ಕ್ ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ರಿಯೇಷನ್ಸ್. ನಾವು ಈ ಹಿಂದೆ ಫೀಲ್ ಗುಡ್ ಸೀರೀಸ್ ನ ರೆಕಮೆಂಡ್ ಮಾಡುವಾಗ ಇದನ್ನ ರೆಕಮೆಂಡ್ ಮಾಡಿದ್ವಿ ಅಂಡ್ ಇದರ ಸೀಸನ್ 5 ಕೂಡ ಇದರ ಟ್ರ್ಯಾಕ್ ರೆಕಾರ್ಡ್ ನಂತೆಯೇ ಒಳ್ಳೆ ಮಜಾ ಕೊಡ್ತು. ಪ್ಲಾಟ್ ಲೈನ್ ನ ಹೇಳಕ್ ಕಷ್ಟನೇ, ಯಾಕಂದ್ರೆ ಸೀರೀಸ್ ನ ಕತೆ 4 ಸೀಸನ್ಸ್ ಟ್ರಾವೆಲ್ ಆಗಿದೆ. ಬಟ್ ನಮ್ದೇ ಕತೆ, ನಮ್ಮ ಆಸುಪಾಸಲ್ಲಿ ನಡೆಯೋದು, ನಾವು ನೋಡುವಂತಹ ಪಾತ್ರಗಳ ಕತೆನೆ ಅಂತ ಮಾತ್ರ ನಾನು ಹೇಳ್ಬಲ್ಲೆ. ಇಲ್ಲಿ ಯಾರು ನಿಮ್ಗೆ ಪಾಠ ಹೇಳಲ್ಲ. ಬಟ್ ಈ ಸೀರೀಸ್ ನೋಡಿ ಮುಗಿಸಿದ್ರೆ ನೀವು ಖಂಡಿತ ಏನೋ ಒಂದನ್ನ ಕಲಿತೀರಾ. ಖಡಕ್ ಸಿನಿಮಾದ ಪ್ರಕಾರ ಇದು ಜಿಲೇಬಿಗಿಂತಲೂ ಸ್ವೀಟ್ ವಾಚ್. ಸೋನಿ ಲೈವ್ ಅಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. IMDb ರೇಟಿಂಗ್ಸ್ 9.1. ಮಿಸ್ಸೇ ಮಾಡ್ಬಿಡಿ, ನೋಡಿ ಮಜಾ ಇದೆ. ಮಾ ಬೆಹನ್, ಇದು ಮಾಧುರಿ ದೀಕ್ಷಿತ್, ತೃಪ್ತಿ ದಿಮ್ರಿ, ರವಿ ಇಶಾನ್ ಹೀಗೆ ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇದು ಡಾರ್ಕ್ ಕಾಮಿಡಿ ಸಸ್ಪೆನ್ಸ್ ಜಾನರ್ಗೆ ಸೇರುವಂತಹ ಸಿನಿಮಾ. ಇಲ್ಲಿನ ಪ್ಲಾಟು ಸ್ವಲ್ಪ ಸಿಂಪಲ್. ಒಂದು ಮನೆ, ಅಲ್ಲಿ ವಾಸವಾಗಿರೋದು ಅಮ್ಮ ಹಾಗೂ ಅವಳ 2 ಹೆಣ್ಣು ಮಕ್ಕಳು. ಬಟ್ ಟ್ವಿಸ್ಟ್ ಬರೋದು ಆ ಮನೆಯಲ್ಲೊಂದು ಶವ ಪತ್ತೆ ಆದಾಗ. ಇವ್ರ ಮನೆ ಒಳಗಡೆ ಶವ ಹೇಗ್ ಬಂತು, ಆ ಕೃತ್ಯ ಬೆಸಗಿರೋದಾದ್ರೂ ಯಾರು ಅಂಡ್ ಇದರಿಂದ ಡೈರೆಕ್ಟ್ರು ನಮ್ಗೆ ಏನನ್ನ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದೇ ಸಿನಿಮಾದ ಪ್ಲಾಟ್. ಇಲ್ಲಿನ ಪ್ರೆಸೆಂಟೇಷನ್ ಒಂಥರ ಡಿಫ್ರೆಂಟ್ ಆಗಿತ್ತು. ಒಳ್ಳೆ ಪರ್ಫಾರ್ಮೆನ್ಸಸ್ ಕೂಡ ಸಿನಿಮಾಗೆ ಪ್ಲಸ್ ಆಗಿದೆ. ಮಾಧುರಿ ಅವ್ರನ್ನ ಎಷ್ಟೋ ದಿನಗಳ ನಂತರ ಈ ತರದ ಒಂದು ಸಾಲಿಡ್ ರೋಲ್ ನಲ್ಲಿ ನೋಡಿದ್ದು. ತೃಪ್ತಿ ಅವರು ಕೂಡ ಒಂದು ಮೆಚೂರ್ಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸಿನಿಮಾದ ಸ್ಟಾರ್ಟಿಂಗು 1 ಅವರ್ ಸಖತ್ ಎಂಗೇಜಿಂಗ್ ಆಗಿದೆ. ಅಲ್ಲಿದ್ದ ಕಾಮಿಡಿ ಕೂಡ ಮಜಾ ಕೊಡ್ತು. ಬಟ್ ಅದಾದ ನಂತರ ಸಿನಿಮಾ ಲೈಟ್ ಆಗಿ ಸ್ಲೋ ಆಗುತ್ತೆ ಅಂಡ್ ಕ್ಲೈಮ್ಯಾಕ್ಸ್ ಮತ್ತೆ ಚೆನ್ನಾಗಿತ್ತು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಕ್ಯಾಶುಯಲ್ ಟೈಮ್ ಪಾಸ್ ವಾಚ್. 2 hours ರನ್ ಟೈಮ್ ಇದೆ ಅಂಡ್ ಡೀಸೆಂಟ್ಲಿ ಎಂಗೇಜಿಂಗ್ ಕೂಡ ಇದೆ. ಸಿನಿಮಾ ಸಿಗೋದು ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅಂಡ್ 5.9 IMDb ರೇಟಿಂಗ್ಸ್ ನೊಂದಿಗೆ. ರೈಸ್ ಆಫ್ ಅಶೋಕ, ಇದು ವಿನೋದ್ ದೊಂಡಾಲೆ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಸತೀಶ್ ನೀನಾಸಂ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆವರತಿ ಎಂಬ ಊರು, ಆ ಊರಲ್ಲಿ ಒಂದು ಮುಡಿಕಟ್ಟೆ, ಕುಟ್ಟಿ ಬಾಬ್ಚಿ ಎನ್ನುವಂತಹ ಒಬ್ಬ ದಳ್ಳಾಳಿ ಆ ಊರಿನ ಶೌರಿಕ ವರ್ಗದ ಜನಾಂಗದ ಮೇಲೆ ದರ್ಪ ದೌರ್ಜನ್ಯ ನಡೆಸ್ತಾ ಇರ್ತಾನೆ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಆ ಊರಲ್ಲಿ ಯಾರು ಇಲ್ಲದೆ ಇರುವಾಗಿರುತ್ತೆ. ಈ ಅನ್ಯಾಯದ ವಿರುದ್ಧ ತಿರುಗಿ ಬೀಳುವಂತಹ ಊರಿನ ವಿದ್ಯಾವಂತ ಅಶೋಕ ತನ್ನ ಜನಾಂಗವನ್ನ, ತನ್ನ ಜನರನ್ನ ಕುಟ್ಟಿ ಬಾಬ್ಚಿಯ ಅನ್ಯಾಯ ಮತ್ತು ಕಪಿಮುಷ್ಟಿಯಿಂದ ಪಾರು ಮಾಡಿಸದ್ನ ಇಲ್ವಾ ಅನ್ನೋದೇ ಸಿನಿಮಾದ ಕತೆ.
ಸತೀಶ್ ನೀನಾಸಂ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಇಲ್ಲಿ ರೆಗ್ಯುಲರ್ ಕಮರ್ಷಿಯಲ್ ಟೆಂಪ್ಲೇಟ್ ಕಥೆಯನ್ನ ಬಿಟ್ಟು ಸಿನಿಮಾ ಶುರುವಾದಾಗ್ಲೇ ಕತೆಗೆ ನಮ್ಮನ್ನ ಪರಿಚಯಿಸ್ತಾರೆ. ಸಿನಿಮಾ ಹೊಸತನದಲ್ಲಿ ಇದ್ರೂ ಟೆಂಪ್ಲೇಟ್ ಹಳೆದೆ ಅಂತ ಅನ್ಸುತ್ತೆ. ಕೆಲವೊಂದು ಸೀನ್ಸ್ ಗಳ ಸ್ಟಾರ್ಟಿಂಗ್ ಚೆನ್ನಾಗಾದ್ರೂ ಅದರ ರೌಂಡ್ ಆಫ್ ಅಷ್ಟು ಮಜಾ ಬರಲಿಲ್ಲ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಆವರೇಜ್ ವಾಚ್. 6.6 IMDb ರೇಟಿಂಗ್ ನೊಂದಿಗೆ ಸನ್ ನೆಕ್ಸ್ಟ್ ಅಲ್ಲಿ ಅವೈಲಬಲ್ ಇದೆ. ಮೇಡ್ ಇನ್ ಇಂಡಿಯಾ ಟೈಟಾನ್ ಸ್ಟೋರಿ. ಆಸೆಯೇ ದುಃಖಕ್ಕೆ ಮೂಲ ಅನ್ನುವಂತಹ ಒಂದು ಮಾತಿದೆ. ಅದು ಒಂದ್ ಲೆವೆಲ್ಗೆ ಸಿನಿಮಾಗಳಿಗೂ ಅನ್ವಯಿಸುತ್ತೆ ಅಂತ ನನಗನ್ಸುತ್ತೆ. ನಾವು ಯಾವ ಸಿನಿಮಾಗೆ ಹೋಗ್ಬೇಕಾದ್ರೆ ಅತ್ಯಂತ ಕಡಿಮೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವೋ ಅದು ನಮ್ಮನ್ನ ಸರ್ಪ್ರೈಸ್ ಮಾಡ್ಬಿಡುತ್ತೆ. ಅಂಡ್ ಮೇಡ್ ಇನ್ ಇಂಡಿಯಾ ಅಂತಹದೇ ಒಳ್ಳೆಯ ವೆಬ್ ಸೀರೀಸ್. ಇಲ್ಲಿ ಜಿಮ್ ಸರ್ಬ್ ಅವರು ಟೈಟನ್ ವಾಚ್ ನ ಫೌಂಡರ್ ಆದಂತಹ ಕ್ಸರ್ಕ್ಸಸ್ ದೇಸಾಯಿ ಅವರ ಪಾತ್ರವನ್ನ ನಿರ್ವಹಿಸ್ತಾ ಇದ್ದು, ಟೈಟನ್ ನ ಸಕ್ಸಸ್ ನಲ್ಲಿ ಇವ್ರದ್ದು ಎಂತಹ ಪಾತ್ರ, ಇವರ ಐಡಿಯಾಲಜೀಸ್ ಏನಾಗಿತ್ತು ಅನ್ನೋದೇ ಸೀರೀಸ್ ನ ಪ್ಲಾಟ್ ನೋಡಿ ನನಗೆ ಅಷ್ಟೇನು ಇಂಟ್ರೆಸ್ಟಿಂಗ್ ಅಂತ ಮೊದಲಿಗೆ ಅನ್ಸಿರ್ಲಿಲ್ಲ. ಬಟ್ ಒನ್ಸ್ ಸೀರೀಸ್ಗೆ ಕನೆಕ್ಟ್ ಆದ್ಮೇಲೆ ಸೀರೀಸು ನನಗೆ ಎಷ್ಟೊಂದ್ ಸಲ ಇಂಪ್ರೆಸ್ ಮಾಡ್ತು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗ್ರೇಟ್ ವಾಚ್. MX ಪ್ಲೇಯರ್ ನಲ್ಲಿ ಅಂಡ್ ಪ್ರೈಮ್ ವಿಡಿಯೋ ಆಪ್ ನಲ್ಲಿ ಫ್ರೀ ಆಗಿ ಅವೈಲಬಲ್ ಇದೆ. ಬಟ್ ಆಡ್ಸ್ ನ ಜೊತೆಗೆ ಈ ಸೀರೀಸು 8.8 IMDb ರೇಟಿಂಗ್ಸ್ ಅನ್ನ ಪಡ್ಕೊಂಡಿದೆ. ದ ಸ್ಪೈಡರ್ ನಾಯರ್. ಈ ಸೀರೀಸು ಆಕ್ಷನ್, ಕ್ರೈಮ್ ಮತ್ತೆ ನಾಯರ್ ಥ್ರಿಲ್ಲರ್ ಜಾನರ್ಗೆ ಸೇರಿದ್ದು. 1930ರ ನ್ಯೂಯಾರ್ಕ್ ಬ್ಯಾಕ್ಡ್ರಾಪ್ ನಲ್ಲಿ ನಡೆಯುತ್ತೆ. ಇಲ್ಲಿ ಬೆನ್ ರೈಲಿ ಎಂಬ ಪ್ರೈವೇಟ್ ಇನ್ವೆಸ್ಟಿಗೇಟರ್ ತನ್ನ ಹಳೆ ಜೀವನದ ನೆರಳಿಂದ ಹೊರಗೆ ಬರೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಆದ್ರೆ ಒಂದು ಕೇಸು ಅವನ್ನ ಮತ್ತೊಮ್ಮೆ ತನ್ನ ಹಳೆ ಐಡೆಂಟಿಟಿ ಆದಂತಹ ದ ಸ್ಪೈಡರ್ ಕಡೆಗೆ ಹೇಳ್ಕೊಂಡು ಹೋಗುತ್ತೆ. ಆಮೇಲೆ ಕ್ರೈಮು, ಮಿಸ್ಟ್ರಿ ಅಂಡ್ ಅವನ ಪಾಸ್ಟ್ ಇವೆಲ್ಲ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದೇ ಸೀರೀಸ್ ನ ಪ್ಲಾಟ್. ಸೀರೀಸ್ ನ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಅಂತ ಅಂದ್ರೆ ಅದರ ಅಟ್ಮಾಸ್ಫಿಯರ್. ಬ್ಲಾಕ್ ಅಂಡ್ ವೈಟ್ ನಾಯರ್ ಪ್ರೆಸೆಂಟೇಷನ್, ಪ್ರೊಡಕ್ಷನ್ ಡಿಸೈನ್ ಮತ್ತೆ ವಿಜುವಲ್ ಸಖತ್ ಯುನೀಕ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು. ನಿಕೋಲಸ್ ಕೇಜ್ ಅವರ ಪರ್ಫಾರ್ಮೆನ್ಸ್ ಕೂಡ ಸೀರೀಸ್ಗೆ ದೊಡ್ಡ ಪ್ಲಸ್ ಪಾಯಿಂಟ್. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂಡ್ ಸಿನಿಮಾಟೋಗ್ರಫಿ ಕೂಡ ಮೂಡ್ ಅನ್ನ ಚೆನ್ನಾಗಿ ಬಿಲ್ಡ್ ಮಾಡಿದೆ. ಸೀರೀಸ್ ಎಂಗೇಜಿಂಗ್ ಆಗೇನೋ ಇದೆ, ಆದ್ರೆ ರನ್ ಟೈಮ್ ಕಮ್ಮಿ ಮಾಡಿದಿದ್ರೆ ಇದೊಂದು ಪರ್ಫೆಕ್ಟ್ ವಾಚ್ ಆಗ್ತಿತ್ತು. ಬಟ್ ಎನಿವೇಸ್, ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಸೂಪರ್ ಹೀರೋ ರೆಪ್ರೆಸೆಂಟೇಷನ್ ನ ಬೇರೆ ಅಪ್ರೋಚ್ ನೊಂದಿಗೆ ತೋರಿಸಿರುವಂತಹ ಸೀರೀಸ್ ನ ಹುಡುಕ್ತಾ ಇದ್ರೆ ಇದೊಂದು ಒಳ್ಳೆ ಆಪ್ಷನ್. ಪ್ರೈಮ್ ವಿಡಿಯೋನಲ್ಲಿ 8.2 IMDb ರೇಟಿಂಗ್ಸ್ ನೊಂದಿಗೆ ಅವೈಲಬಲ್ ಇದೆ. 29 ಇದು ರತ್ನಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ವಿದು ಹಾಗೂ ಪ್ರೀತಿ ಅಸ್ರಾನಿ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ಒಂದು ರೊಮ್ಯಾಂಟಿಕ್ ಡ್ರಾಮಾ ಆಗಿದ್ದು 30ನೇ ವಯಸ್ಸಿನ ಹೊಸ್ತಿಲಲ್ಲಿ ನಿಂತಿರುವಂತಹ ಸತ್ಯ ಎಂಬ ಹುಡುಗನ ಜೀವನದ ಸುತ್ತ ಸಾಗುತ್ತೆ. ಜೀವನದಲ್ಲಿ ಏನ್ ಮಾಡ್ಬೇಕು, ಯಾವ ದಾರಿ ಹಿಡಿಬೇಕು ಅನ್ನೋದೇ ಗೊತ್ತಾಗದೆ ತೇಲಾಡ್ತಿರುವಂತಹ ಸತ್ಯನ ಜೀವನಕ್ಕೆ ವಿಜಿ ಎಂಟ್ರಿ ಕೊಡ್ತಾಳೆ. ಆಮೇಲೆ ಅವರ ಸಂಬಂಧ, ಅದರಲ್ಲಿರುವಂತಹ ಕಾನ್ಫ್ಲಿಕ್ಟ್ಸು, ಬ್ರೇಕಪ್ಸು ಹಾಗೂ ತನ್ನನ್ನ ತಾನೇ ಕಂಡುಕೊಳ್ಳುವಂತಹ ಪ್ರಯತ್ನ ಇವರಿಬ್ರನ್ನ ಎಲ್ಲಿಗೆ ತಲುಪಿಸುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಪಾಯಿಂಟ್ ಅಂದ್ರೆ ಅದರ ರೈಟಿಂಗ್. ರತ್ನಕುಮಾರ್ ಅವರು ರೆಗ್ಯುಲರ್ ಲವ್ ಸ್ಟೋರಿ ಟೆಂಪ್ಲೇಟ್ ಗೆ ಹೋಗದೆ ಇಂದಿನ ಜನರೇಷನ್ ನ ಕನ್ಫ್ಯೂಷನ್, ಇನ್ಸೆಕ್ಯೂರಿಟಿನ ಸಖತ್ ರಿಲೇಟಬಲ್ ಆಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸೀನ್ ರೋಲ್ಡನ್ ಅವರ ಮ್ಯೂಸಿಕ್ ಹಾಗೂ ಸಾಂಗ್ಸು ಸಿನಿಮಾದ ಮೂಡ್ಗೆ ಒಳ್ಳೆ ಸಪೋರ್ಟ್ ಮಾಡಿದೆ. ಸಿನಿಮಾ ಅಲ್ಲಲ್ಲಿ ಸ್ಲೋ ಅಂತ ಅನ್ಸುತ್ತೆ, ಬಟ್ ಮೇನ್ ಕ್ಯಾರೆಕ್ಟರ್ಸ್ಗೆ ಕನೆಕ್ಟ್ ಆದ್ರೆ ಆ ಫ್ಲಾಸು ಅಷ್ಟಾಗಿ ನೋಟಿಸ್ ಆಗಲ್ಲ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಎಸ್ಪೆಷಲಿ 20s ನಲ್ಲಿ ಇರುವಂತಹ ಆಡಿಯನ್ಸ್ಗೆ ಖಂಡಿತ ರಿಲೇಟ್ ಆಗಬಹುದಾದಂತಹ ಸಿನಿಮಾ. ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ. IMDb ಯಲ್ಲಿ 7.8 ರೇಟಿಂಗ್ಸ್ ಅನ್ನ ಪಡ್ಕೊಂಡಿದೆ. ಕರುಪು ಇದು RJ ಬಾಲಾಜಿ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಸೂರ್ಯ ಮತ್ತು ತ್ರಿಷಾ ಕೃಷ್ಣನ್ ಇಲ್ಲಿ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, RJ ಬಾಲಾಜಿ ಅವರು ಕೂಡ ಮೈನ್ ವಿಲನ್ ಆಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಪ್ಲಾಟ್ ಅನ್ನ ಒಂದೇ ಲೈನಲ್ಲಿ ಹೇಳೋದಾದ್ರೆ, ಅನ್ಯಾಯ ತುಂಬಿಕೊಂಡಿರುವಂತಹ ಈ ಜಗತ್ತಿಗೆ ದೇವರೇ ಕೆಳಗಿಳಿದು ಬಂದು ಏನಾದ್ರೂ ಬದಲಾವಣೆಗಳನ್ನ ಮಾಡಕ್ಕಾಗತ್ತಾ? ನಮ್ ದೇಶದಲ್ಲಿ ನ್ಯಾಯ ಪಡ್ಕೊಳ್ಳೋದು ಅಲ್ಲಲ್ಲ, ನಿಯತ್ತಿಂದ ನ್ಯಾಯವನ್ನ ಪಡ್ಕೊಳ್ಳೋದು ಎಷ್ಟು ಸುಲಭ, ಎಷ್ಟು ಕಷ್ಟ, ಅದಕ್ಕೆ ಏನೆಲ್ಲ ಹರಸಾಹಸ ಮಾಡಬೇಕು ಅನ್ನೋದನ್ನ ಈ ಸಿನಿಮಾ ಮೇನ್ ಫೋಕಸ್ ಅಲ್ಲಿ ಇಡುತ್ತೆ. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಇಲ್ಲಿನ ಡೈರೆಕ್ಷನ್. ಮೇನ್ ಲೀಡ್ ಸೂರ್ಯ ಅವರ ಇಂಟ್ರೊಡಕ್ಷನ್ ಆಗೋದು ಸ್ವಲ್ಪ ನಿಧಾನಕ್ಕೆ. ಆಲ್ಮೋಸ್ಟ್ ಮೊದಲ 20ರಿಂದ 25 ನಿಮಿಷ ಅವರ ಪ್ರೆಸೆನ್ಸ್ ಇಲ್ಲ ಅಂತ ಅಂದ್ರೂ ಅಲ್ಲಿನ ದೃಶ್ಯಗಳು ನಿಮಗೆ ಬೋರ್ ಹೊಡ್ಸಲ್ಲ. ಕಥೆಯ ಮೇನ್ ಕಾನ್ಫ್ಲಿಕ್ಟ್ ಅನ್ನ ತುಂಬಾ ಬೇಗನೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ತ್ರಿಷಾ ಕೃಷ್ಣನ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು. ಅವರ ಸ್ಕ್ರೀನ್ ಸ್ಪೇಸು ಲಿಮಿಟೆಡ್ ಇತ್ತು ಅಂತ ಅನಿಸ್ತು. ಸಿನಿಮಾದ ಕಥೆಯಿಂದ ಡೈವರ್ಟ್ ಆಗಿ ಅವಶ್ಯಕತೆ ಇಲ್ಲದ ಒಂದು ಸಬ್ ಪ್ಲಾಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಯಾಕೋ ಬೇಡವಾಗಿತ್ತು. ಅಂಡ್ ಕ್ಲೈಮ್ಯಾಕ್ಸ್ ಒಂದು ಬ್ಯಾಂಗರ್ ನೊಂದಿಗೆ ಎಂಡ್ ಕೂಡ ಆಗುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ ವಿತ್ 7 IMDb ರೇಟಿಂಗ್ಸ್. ಇದಾಗಿತ್ತು ಈ ವಾರದ ಖಡಕ್ OTT ರೆಕಮೆಂಡೇಶನ್ಸ್. ಇವುಗಳಲ್ಲಿ ಟಾಪ್ 3 ಮಸ್ಟ್ ವಾಚ್ OTT ರೆಕಮೆಂಡೇಶನ್ಸ್ ಯಾವುದು ಅಂತ ನೋಡೋದಾದ್ರೆ, ಅಫ್ಕೋರ್ಸ್ ದುರಂಧರ್ ದ ರಿವೆಂಜ್, ಗುಲ್ಲಕ್ ಸೀಸನ್ 5 ಹಾಗೂ ಮೇಡ್ ಇನ್ ಇಂಡಿಯಾ ಟೈಟಾನ್ ಸ್ಟೋರಿ ಅಂತ ನಾನು ಆರಾಮಾಗಿ ಹೇಳ್ತೀನಿ. ನೀವು ಈ ಲಿಸ್ಟ್ ನಲ್ಲಿ ಯಾವ್ದೆಲ್ಲ ಸೀರೀಸ್ ಅಥವಾ ಸಿನಿಮಾಗಳನ್ನ ನೋಡಿದಿರಾ, ಯಾವ್ದನ್ನೆಲ್ಲ ನೋಡ್ಬೇಕು ಅಂತ ಅನ್ಕೋತಾ ಇದೀರಾ, ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್